ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಪೊದೆಯ ಬಳಿ ನವಜಾತ ಶಿಶುವನ್ನ ಬಿಟ್ಟು ಹೋಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲಿಯ ಪೊದೆಯ ಬಳಿ ಬಿಟ್ಟು ಹೋಗಿದ್ರು ನವಜಾತ ಶಿಶುವನ್ನ. ಇತ್ತೀಚೆಗೆ ಶಿರಾದ ಕಳ್ಳಂಬೆಳ್ಳದ ಬಳಿ ಪತ್ತೆಯಾಗಿತ್ತು ಒಂದು ನವಜಾತ ಶಿಶು. ಇದೀಗ ಮಗುವನ್ನ ಬಿಟ್ಟು ಹೋಗಿರೋದು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಮಾಟಗಾನಹಳ್ಳಿ ವಾಸಿನೇ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನೋಡಿ, ಹೆತ್ತ ತಾಯಿನೇ ಮಗುನ ಬೇಲಿ ಬದಿ ಹಾಕಿ ಹೋಗಿರೋದು. 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಎತ್ತು ಮಗುನೇ ಬೇಡ ಅಂತ ಹೇಳಿ. ಯಾವಕ್ಕೆ ಕಾರಣ ಅಂದ್ರೆ ಮೊದಲ ಮಗು ಹೆಣ್ಣು, ಎರಡನೇ ಮಗುನು ಕೂಡ ಹೆಣ್ಣಾಗಿತ್ತು ಅಂತ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದಕ್ಕೆ ನೋಡಿ ತಾಯಿ ಮಗುನೇ ಇಲ್ಲಿ ಕಾರಣ. ಈ ಘಟನೆ ನೋಡಿದ್ರೇನೆ ಗೊತ್ತಾಗತ್ತೆ. ತಾನೂ ಒಂದು ಹೆಣ್ಣಾಗಿ ಪುಟ್ಟ ಕಂದಮ್ಮ ಹೆಣ್ಣು ಮಗು ಅಂತ ಹೇಳಿ ಹೋಗಿ ಅಲ್ಲಿ ಬೇಲಿ ಬಳಿ ಬಿಟ್ಟು ಬಂದಿದ್ರು. ಹೆತ್ತ ಕರುಳಿಗೆ ಹೇಗ್ ಮನ್ಸು ಬರುತ್ತೆ ಈ ರೀತಿ ಕುಕೃತ್ಯವನ್ನ ಮಾಡ್ಲಿಕ್ಕೆ? ಪೊದೆಯ ಬಳಿ ಬಿಟ್ಟು ಹೋದ ನವಜಾತ ಶಿಶುವಿನ ತಾಯಿ ಇದೀಗ ಅದೇ ಶಿರಾದ ಮೋಟಗಾನಹಳ್ಳಿಯ ವಾಸಿ ಅಂತ ಹೇಳಿ ಗೊತ್ತಾಗಿದೆ. ತನಿಖೆಯ ಬಳಿಕ ತಾನೇ ಹೆತ್ತ ಕಂದಮ್ಮನನ್ನ ಎರಡು ಮಗುನೂ ಹೆಣ್ಣೆ ಆಯ್ತು ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗಿರೋದು. ಈ ತರ ಬಿಟ್ಟು ಹೋಗ್ಬೇಕಂದ್ರೆ ದಿನಕ್ಕೆ ಲಕ್ಷಾಂತರ ಮಕ್ಕಳನ್ನು ಬಿಟ್ಟು ಹೋಗ್ಬೋದು. ಒಬ್ಬೊಬ್ರು 5-6 ಹೆಣ್ಮಕ್ಳಾದ್ರೂ ಎಷ್ಟೇ ಕಷ್ಟ ಆದ್ರೂ ನೋಡ್ಕೋತಾರೆ ತಾವು ಹೆತ್ತ ಮಕ್ಕಳು ಅಂತ. ಬಟ್ ಇಲ್ಲಿ ತಾನು ಹೆತ್ತು ಹೊತ್ತು ಸಾಕಿದ್ದೀನಿ ಮಗುನ ಅನ್ನೋದು ಇಲ್ಲದೆ ಆ ಪೊದೆ ಹತ್ರ, ಆ ಬೇಲಿ ಹತ್ರ ಬಿಟ್ಟು ಹೋಗೋಕೆ ಮಗುನ ಹೇಗ್ ಮನ್ಸು ಬಂತು? ಬೀದಿಯಲ್ಲಿ ಹೆಣ್ಮಗು ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ. ಹೆಣ್ಮಗು ಅಂತ ಮನೇಲೂ ನೆಮ್ಮದಿ ಇರಲಿಲ್ಲ. ಕುಟುಂಬಸ್ಥರ ಮಧ್ಯೆ ಕಲಹ ಇತ್ತಂತೆ. ಸೊ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ದಾರಿ ಹುಡುಕಿದ್ದು ಮಗುನೇ ಎಲ್ಲಾದ್ರೂ ಬಿಟ್ಟು ಬಂದ್ಬೇಡ ಅಂತ. ಅಷ್ಟು ಕಲಹ ಇದ್ದಿದ್ರೆ ಮಕ್ಳನ್ನ ಕರ್ಕೊಂಡು ತಾಯಿನೇ ಬೇರೆ ಆರಾಮಾಗಿ ಜೀವನ ನಡೆಸ್ಬೋದಲ್ಲ. ಅದ್ಬಿಟ್ಟು ಮಗುನ ಈ ಥರ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗ್ತಾರೆ, ಹಾಸ್ಪಿಟಲ್ಗಳಿಗೆ ಹಣ ಸುರಿತಾರೆ. ಅಂಥದ್ರಲ್ಲಿ ತಾನು ಹೆತ್ತ ಮಗುವನ್ನ ಈ ರೀತಿ ಬಿಸಾಡಿ ಹೋಗಿದ್ದ ತಾಯಿ. ಇತ್ತೀಚೆಗೆ ಕಳ್ಳಂಬೆಳ್ಳದ ಬಳಿ ಸಿಕ್ಕಂಥ ಮಗು ಅದು. ಇದೀಗ ಅದೇ ಶಿರಾದ ಮೋಟಗಾನಹಳ್ಳಿಯ ಮಹಿಳೆನೇ ಮಗುವನ್ನ ಬಿಟ್ಟು ಹೋಗಿರೋದು, ತಾನು ಹೆತ್ತ ಮಗುವನ್ನೇ ಆಕೆ ಬಿಟ್ಟು ಹೋಗಿರೋದು ಅನ್ನೋ ಇದು ಒಂದು ಆಘಾತಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಮೊದಲು ಮಗು ಕೂಡ ಹೆಣ್ಣಾಗಿತ್ತಂತೆ. ಸೊ ಎರಡನೇ ಮಗು ಕೂಡ ಹೆಣ್ಣು ಆಯ್ತಲ್ಲ ಅಂತ ಬಿಟ್ಟು ಬಂದಿರೋದು.